ಡಂಕಿ ವರ್ಸಸ್ ಸಲಾರ್ ಫಿಲ್ಮ್ ಇಂಡಸ್ಟ್ರಿಯ ಅತಿ ದೊಡ್ಡ ಕ್ಲಾಶ್. ಎರಡು ಕಡೆಯಿಂದ ಫ್ಯಾನ್ಸ್ ಗಳು ನೋಡುತ್ತಿದ್ದಾರೆ. ಈಗ ಮಾತು ಇಮೋಷನ್ಸ್ ಮೇಲೆ ಬಂದಿದೆ ಮತ್ತು ಈಗ ಜನರು ಬಿಸ್ನೆಸ್ ಆಂಗಲಿನಿಂದ ಕಂಪೇರ್ ಮಾಡುತ್ತಿದ್ದಾರೆ ಮತ್ತು ಇದರಲ್ಲಿ ಹೆಚ್ಚು ಸ್ಕ್ರೀನ್ಗಳು ಯಾರಿಗೆ ಸಿಕ್ತು ಮತ್ತು ಯಾವ ಮೂವಿಯ ಅಡ್ವಾನ್ಸ್ ಬುಕಿಂಗ್ ಎಷ್ಟಾಯಿತು ಎಂದು ಮಾತನಾಡುತ್ತಿದ್ದಾರೆ. ಆದರೆ ಇದು ಯಾರಿಗಾದರೂ ಗೊತ್ತಾ? ಈ ಎರಡು ಮೂವಿಯಲ್ಲಿ ಯಾವ ಮೂವಿ ಎಷ್ಟು ಹಣ ಗಳಿಸಿದರೆ ಸೂಪರ್ ಹಿಟ್ ಆಗುತ್ತದೆ ಎಂದು? ಮತ್ತು ನೀವು ಕೂಡ ಈ ಎರಡು ಸಿನಿಮಾಗಳಲ್ಲಿ ಒಂದು ಮೂವಿಯ ಫ್ಯಾನ್ ಆಗಿದ್ದರೆ ಯಾರಾದರೂ ಕೇಳಿದರೆ ಏನೆಂದು ಹೇಳುತ್ತೀರಿ? ಎಸ್, ನೀವು ಕೂಡ ಫಿಲ್ಮಿ ಲವರ್ಸ್ ಆಗಿದ್ದರೆ ವಿಡಿಯೋವನ್ನು ಫುಲ್ ನೋಡಿ. ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಪ್ರಭಾಸ್ ವರ್ಸಸ್ SRK, ಈ ಎರಡು ಹೆಸರುಗಳು ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ತುಂಬಾ ದೊಡ್ಡ ಹೆಸರುಗಳು. ಆದರೆ ಒಂದು ದಿನದ ಗ್ಯಾಪಿನಲ್ಲಿ ಈ ಎರಡು ಸ್ಟಾರ್ಗಳ ನಡುವೆ ಒಂದು ಭಯಂಕರ ಕ್ಲಾಶ್ ಆಗುತ್ತದೆ ಮತ್ತು ಕೊನೆಯಲ್ಲಿ ಗೆಲ್ಲುವ ಅವಕಾಶ ಯಾರಿಗೆ ಎಷ್ಟಿದೆ ಎಂಬುದನ್ನು ತಿಳಿದುಕೊಂಡು ಬರೋಣ. ನಿಮಗೆ ಇದನ್ನು ಕೇಳಿ ಆಶ್ಚರ್ಯವಾಗಬಹುದು. ಡಂಕಿ SRKಯ ಈ ವರ್ಷದ ಅತಿ ಕಡಿಮೆ ಬಜೆಟ್ಟಿನ ಸಿನಿಮಾವಾಗಿದೆ. ಅಂದರೆ ಕಳೆದ ಎರಡು ಸಿನಿಮಾಗಳು ಪಠಾನ್ 200 ಕೋಟಿ ಮತ್ತು ಜವಾನ್ 300 ಕೋಟಿ. ಅಂದರೆ ಡಂಕಿಯ ಬಜೆಟ್ ಕೇವಲ 85 ಕೋಟಿಯಾಗಿದೆ ಮತ್ತು ಇದರ ಮಾರ್ಕೆಟಿಂಗ್ ಜೋಡಿಸಿದರೆ ಟೋಟಲ್ ಆಗಿ 120 ಕೋಟಿ ಆಗುತ್ತದೆ. ಮತ್ತು ಇದರಲ್ಲಿ ಶಾರುಖ್ ಖಾನಿನ ಫೀಸ್ ಅನ್ನು ಜೋಡಿಸಲಾಗಿಲ್ಲ, ಏಕೆಂದರೆ ಅವರು ಪ್ರಾಫಿಟ್ ಬೇಸ್ ಮಾಡೆಲಿನಲ್ಲಿ ಕೆಲಸ ಮಾಡುತ್ತಾರೆ. ಅಂದರೆ ಮೂವಿ ಎಷ್ಟು ಹೆಚ್ಚು ಹಣ ಗಳಿಸುತ್ತದೆಯೋ ಅದರಲ್ಲಿ ಪರ್ಸೆಂಟೇಜ್ ಕೂಡ ಅಷ್ಟೇ ದೊಡ್ಡದಾಗಿರುತ್ತದೆ. ಮತ್ತು ಈ ಮೂವಿ ರಿಲೀಸ್ ಆಗುವ ಮುನ್ನವೇ ಬಜೆಟ್ಟಿನ ಹಣವನ್ನು ಗಳಿಸಿದೆ. ಇದು ಟೋಟಲ್ 230 ಕೋಟಿ. ಇದರಲ್ಲಿ 150 ಕೋಟಿ OTT ರೈಟ್ಸ್ ನಿಂದ ಮತ್ತು ಉಳಿದ 80 ಕೋಟಿ ಸ್ಯಾಟಲೈಟ್ ರೈಟ್ಸ್ ನಿಂದ. ಅಂದರೆ ಮೂವಿ ರಿಲೀಸ್ ಆದ ಬಳಿಕ ಯಾವ ಟಿವಿ ಚಾನೆಲ್ ಅವರು ಈ ಮೂವಿಯನ್ನು ರಿಲೀಸ್ ಮಾಡಬೇಕೆಂಬುದು. ಅಂದರೆ ಡಂಕಿ ಥಿಯೇಟರಿನಲ್ಲಿ ಬಂದ ಮೇಲೆ ತನ್ನನ್ನು ತಾನು ಸೂಪರ್ ಹಿಟ್ ಅನ್ನಿಸಿಕೊಳ್ಳಲು 180 ರಿಂದ 200 ಕೋಟಿಯ ಬಿಸ್ನೆಸ್ ಮಾಡಬೇಕಾಗುತ್ತದೆ. ಎಸ್, ಇಷ್ಟೇ ಡಂಕಿ ಸೂಪರ್ ಹಿಟ್ ಆಗಲು ಸಾಕು, ಅದು ಕೂಡ ಲೈಫ್ ಟೈಮ್ ವರೆಗೆ. ಈಗ ನೋಡೋಣ ಬಾಹುಬಲಿ ಸ್ಟಾರ್ ಪ್ರಭಾಸ್ ಅವರ ಕಂಬ್ಯಾಕ್ ಸಲಾರ್ ಮೂವಿಯ ಕಡೆಗೆ. ಯಾವನು ನಿನ್ನ ಮುಟ್ಟಬಾರದು. ಈಗ ಇದನ್ನು ಕೇಳಲು ಖುಷಿಯೂ ಆಗಬಹುದು, ಒಂದು ಕಡೆ ದುಃಖವೂ ಆಗಬಹುದು. ಏಕೆಂದರೆ ಸಲಾರ್ ಮೂವಿ ಇಂಡಿಯಾದ ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಮೂವಿ ಲಿಸ್ಟಿನಲ್ಲಿ ಬರುತ್ತದೆ. ಏಕೆಂದರೆ ಇದರ ಬಜೆಟ್ 400 ಕೋಟಿಯಾಗಿದೆ ಮತ್ತು ಇದನ್ನು ಹೇಳಲಾಗುತ್ತಿದೆ ಮತ್ತು ಇದೇ 400 ಕೋಟಿಯಲ್ಲಿ ಪ್ರಭಾಸ್ ಅವರೇ 100 ಕೋಟಿ ಫೀಸ್ ಅನ್ನು ತೆಗೆದುಕೊಂಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಇಷ್ಟು ಹಣ ಒಂದು ಆಕ್ಟರಿಗೆ ಏಕೆ ಎಂಬುದನ್ನು ನೀವು ಯೋಚಿಸಬಹುದು. ಏಕೆಂದರೆ ಫಿಲ್ಮ್ಸ್ ಹಿಸ್ಟ್ರಿಯಲ್ಲಿ ಬರೆದಿದೆ, ಯಾವ ಮೂವಿಯಲ್ಲಿ ಪ್ರಭಾಸ್ ಅವರು ಇರುತ್ತಾರೆಯೋ ಆ ಮೂವಿ ಹಣ ಗಳಿಸುವುದು ಪಕ್ಕ. ಮತ್ತು ಈ ಮೂವಿಯು ಥಿಯೇಟರ್ ನಲ್ಲಿ ರಿಲೀಸ್ ಆಗುವ ಮುನ್ನವೇ ಬಜೆಟ್ ಗಿಂತ ಸ್ವಲ್ಪ ಕಮ್ಮಿ, ಅಂದರೆ 350 ಕೋಟಿ ಪ್ರೀ ರಿಲೀಸ್ ಬಿಸ್ನೆಸ್ ಅನ್ನು ಮಾಡಿದೆ. ಇದರಲ್ಲಿ 160 ಕೋಟಿ OTT ರೈಟ್ಸ್ ನಿಂದ ಮತ್ತು ಉಳಿದ 190 ಕೋಟಿ ಡಿಜಿಟಲ್ ರೈಟ್ಸ್ ಮತ್ತು ಮ್ಯೂಸಿಕ್ ನಿಂದ ಬಂದಿದೆ. ಅಂದರೆ ಸಲಾರ್ ಮೂವಿ ಥಿಯೇಟರ್ ನಲ್ಲಿ ರಿಲೀಸ್ ಆದ ಮೇಲೆ ಕಮ್ಮಿ ಎಂದರೂ 500 ಕೋಟಿಯ ಲೈಫ್ ಟೈಮ್ ಕಲೆಕ್ಷನ್ ಮಾಡಿದರೆ ಈ ಮೂವಿ ಸೂಪರ್ ಹಿಟ್ ಲಿಸ್ಟಿನಲ್ಲಿ ಸೇರಿಕೊಳ್ಳುತ್ತದೆ. ಮತ್ತು ಸಲಾರ್ ವರ್ಸಸ್ ಡಂಕಿಯಲ್ಲಿ ಒಂದು ದೊಡ್ಡ ತಿರುವು ಏನೆಂದರೆ ಡಂಕಿಗೆ UA ಸರ್ಟಿಫಿಕೇಟ್ ಸಿಕ್ಕಿದೆ. ಅಂದರೆ ವಿತ್ ಫ್ಯಾಮಿಲಿ ಈ ಮೂವಿಯನ್ನು ಯಾರಾದರೂ ಥಿಯೇಟರ್ ನಲ್ಲಿ ನೋಡಬಹುದು. ಆದರೆ ಸಲಾರ್ನ ಕೇಸಲ್ಲಿ ಇದು ಉಲ್ಟಾ ಆಗಿದೆ. ಏಕೆಂದರೆ ಮೂವಿಯನ್ನು ಸೆನ್ಸರ್ ಬೋರ್ಡ್ A ಸರ್ಟಿಫಿಕೇಟ್ ಒಂದಿಗೆ ಪಾಸ್ ಮಾಡಿದೆ ಮತ್ತು ಡೈರೆಕ್ಟರ್ ಪ್ರಶಾಂತ್ ನೀಲ್ ಅವರಿಗೆ A ಸರ್ಟಿಫಿಕೇಟ್ ತೆಗೆದು ಹಾಕಲು ಸೆನ್ಸರ್ ಬೋರ್ಡ್ ಒಂದು ಆಯ್ಕೆಯನ್ನು ಕೊಟ್ಟಿತ್ತು. ಅದು ಮೂವಿಯಲ್ಲಿರುವ 4-5 ಸೀನ್ಗಳನ್ನು ಕಟ್ ಮಾಡಿದರೆ ಮೂವಿಗೆ UA ಸರ್ಟಿಫಿಕೇಟ್ ಕೊಡಲಾಗುವುದೆಂದು ಹೇಳಲಾಗಿತ್ತಂತೆ. ಆದರೆ ಪ್ರಶಾಂತ್ ನೀಲ್ ಅವರು ಇದೇ 4-5 ಸೀನ್ಗಳು ಮೂವಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನು ಹೊಂದಿದ್ದಾವೆ ಎಂದು ಹೇಳಿದಾಗ ಮೂವಿಗೆ A ಸರ್ಟಿಫಿಕೇಟ್ ಅನ್ನು ಕೊಡಲಾಗಿದೆ. ಇದನ್ನು ಹೊರತುಪಡಿಸಿ ಫಸ್ಟ್ ಡೇ ಡಂಕಿ ವರ್ಸಸ್ ಸಲಾರ್ ನಲ್ಲಿ ಯಾವ ಮೂವಿ ಎಷ್ಟು ಕಲೆಕ್ಷನ್ ಮಾಡುತ್ತದೆ ಎಂದರೆ ನೋಡಿ, ಸಲಾರ್ ಒಂದು ಪ್ಯಾನ್ ಇಂಡಿಯಾ ಮೂವಿ ಆಗಿದೆ. ಸಲಾರ್ ಮೂವಿ ನಮ್ಮ ಭಾರತದಲ್ಲಿ 70 ಕೋಟಿಯನ್ನು ಗಳಿಸಬಹುದು ಮತ್ತು ವರ್ಲ್ಡ್ ವೈಡ್ ಸೇರಿಸಿದರೆ 140 ಕೋಟಿ ಮೇಲೆ ತೆಳಗೆ ಆಗಬಹುದು. ಮತ್ತು ಡಂಕಿಯ ಫಸ್ಟ್ ಡೇ ಕಲೆಕ್ಷನ್ ಸ್ವಲ್ಪ ಕಡಿಮೆಯೇ ಆಗಬಹುದು, ಏಕೆಂದರೆ ಇದು ಯಾವುದೇ ಮಾಸ್ ಎಂಟರ್ಟೈನರ್ ಅಲ್ಲ, ಒಂದು ಕ್ಲಾಸಿ ಮೂವಿ ಆಗಿದೆ. ಆದರೆ ಡಂಕಿ ಲೈಫ್ ಟೈಮ್ ಅಲ್ಲಿ ಇದು ಸಕ್ಸಸ್ಫುಲ್ ಮೂವಿ ಆಗುವುದಂತರೂ ಪಕ್ಕ. ಮತ್ತು ಇಂಡಿಯಾದಲ್ಲಿ ಇದರ ಕಲೆಕ್ಷನ್ 50 ಕೋಟಿ ಹಿಂದೆ ಮುಂದೆ ಆಗಬಹುದು ಮತ್ತು ವರ್ಲ್ಡ್ ವೈಡ್ 100 ಕೋಟಿ ದಾಟಬಹುದು. ಈ ಎರಡು ಮೂವಿಯಲ್ಲಿ ಯಾವುದು ಹಿಂದೆ ಯಾವುದು ಮುಂದೆ ಎಂಬುದು ಇದರ ಕಂಟೆಂಟ್ ಮೇಲೆ ಡಿಪೆಂಡ್ ಆಗಿದೆ. ಮತ್ತು ನೀವು ಮೊದಲು ಯಾವ ಮೂವಿಯನ್ನು ನೋಡುತ್ತೀರಿ ಎಂಬುದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಅವರಿಗೆ ಜೈ ಹಿಂದ್, ವಂದೇ ಮಾತರಂ.